ಹಾಯ್ ಹಲೋ ಹೇಗಿದ್ದೀರಾ ಎಲ್ಲ. ಇವತ್ತಿನ ರೆಸಿಪಿ ಬಂದು ರಾಗಿ ಮುದ್ದೆ. ನಮ್ಮ ಕರ್ನಾಟಕದ ರಾಗಿ ಮುದ್ದೆ ಸ್ಪೆಷಲ್ಲು. ಸೊ ಹೊಸದಾಗಿ ಯಾರಿಗೆ ರಾಗಿ ಮುದ್ದೆ ಮಾಡೋದಕ್ಕೆ ಬರೋದಿಲ್ವೋ ಅವರಿಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ನೋಡಿ, ಸಣ್ಣ ಕಪ್ಪಲ್ಲಿ ನಾನು 7 ಕಪ್ ನೀರು ಹಾಕಿದ್ದೀನಿ. 7 ಕಪ್ ನೀರು ಹಾಕಿದ್ಮೇಲೆ 2 ಸ್ಪೂನು ಆಯಿಲ್ ಹಾಕಿದ್ದೀನಿ. ಸೊ ಅದು ಆಯಿಲ್ ಏನಕ್ಕೆ ಹಾಕಿದ್ದೀನಿ ಅಂತ ಲಾಸ್ಟಲ್ಲಿ ನಿಮಗೆ ನಾನು ಅದು ಹೇಳ್ಕೊಡ್ತೀನಿ. ಸೊ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಮತ್ತು ನೀರು ಕುದೀತಾ ಇದ್ದಾಗೆ ಸ್ವಲ್ಪ ರಾಗಿ ಹಿಟ್ಟು ಹಾಕಬೇಕಾಗತ್ತೆ. 1 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಹಾಗೆ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ 5 ಮಿನಿಟ್ಸ್ ಹಾಗೆ ಬಾಯ್ಲ್ ಆದಮೇಲೆ 7 ಕಪ್ ನೀರಿಗೆ ನಾನು 5 ಕಪ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಏನಾದರೂ 12 ಕಪ್ಪು ನೀರು ಹಾಕ್ಕೊಂಡು 10 ಕಪ್ ರಾಗಿ ಹಿಟ್ಟು ಹಾಕ್ಕೋಬೋದು. ನಾನು ಚಿಕ್ಕದಾಗಿ ತುಂಬ ಸ್ಮಾಲ್ ಸೈಜ್ ಮುದ್ದೆ 3 ಮುದ್ದೆ ಮಾಡೋಣ ಅಂತ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. 7 ಕಪ್ ನೀರಿಗೆ 5 ಕಪ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಅಷ್ಟು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇಂಡಿಯಾದಲ್ಲೆಲ್ಲ ಹೇಗೆ ಅಂದರೆ ಕೋಲಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಆ ಥರ ಮುದ್ದೆ ಕೋಲೆಲ್ಲ ಸಿಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹತ್ರ ಈ ಥರ ಮಿಷಿನ್ ಇದೆ. ನಾವು ಕೇಕ್ ಎಲ್ಲ ಮಾಡ್ತೀವಿ ನೋಡಿ, ಆ ಥರ ಮಷಿನ್ ಇದು. ಸೊ ಇದರಲ್ಲೆಲ್ಲ ಬ್ಲೆಂಡ್ ಮಾಡೋದು, ಎಗ್ ಬ್ಲೆಂಡ್ ಮಾಡೋದು, ಕೇಕ್ ಬ್ಲೆಂಡ್ ಮಾಡೋದು. ಸೊ ಆ ಥರ ಮಿಷಿನ್ನ ನಾವು ಯೂಸ್ ಮಾಡಿಕೊಂಡು ನಾನು ಈ ಥರ ಮಾಡ್ತಾಯಿದ್ದೀನಿ ಈಸಿ ಟೆಕ್ನಿಕಲ್ಲಿ. ಸೊ ಹಾಗೆ ಮತ್ತು ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಒಂದು 15 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಬೇಯಿಸಬೇಕು. 10-15 ಮಿನಿಟ್ಸು. ಸೊ ನಿಮಗೆ ಗೊತ್ತಾಗುತ್ತೆ, ಅದು ಸ್ಮೆಲ್ ಬರ್ತಾ ಇರುತ್ತೆ. ನಾನು ಒಂದು 10 ಮಿನಿಟ್ಸ್ ಬೇಯಿಸ್ತೀನಿ ಅಷ್ಟೇ. ತುಂಬ ಸ್ವಲ್ಪ ಮುದ್ದೆ ಆಗಿರೋದ್ರಿಂದ ನಾನು 10 ಮಿನಿಟ್ಸ್ ಬೇಯಕ್ಕಿಟ್ಟಿದ್ದೀನಿ. ಸೊ ಇದು ನೋಡಿ ಬಂದು ಒಬ್ಬಟ್ಟು ಮಾಡೋ ಶೀಟ್ ಅಂತ. ಅಕ್ಕಿ ರೊಟ್ಟಿನೂ ಮಾಡ್ಬೋದು, ಒಬ್ಬಟ್ಟು ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಶೀಟಲ್ಲಿ ಮಾಡೋದ್ರಿಂದ. ಸೊ ನಾನು ಅದನ್ನೇ ಮುದ್ದೆ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಏನು ಕಾರಣ ಅಂತಂದರೆ ನಮ್ಮದು ಮುದ್ದೆ ತುಂಬ ಬಿಸಿಯಾಗಿರೋದ್ರಿಂದ, ಸೊ ನಮಗೆ ಇದ್ರಲ್ಲಿ ಹಾಕಿ ಮಾಡೋದ್ರಿಂದ ಬಿಸಿ ಕೈಗೆ ತಾಗೋದಿಲ್ಲ. ತುಂಬ ಚೆನ್ನಾಗಿ ಮಾಡ್ಬೋದು. ನಮಗೆ ಎಷ್ಟು ತುಂಬ ಬಿಸಿ ಆಗ್ತಾ ಇರುತ್ತೋ ಬೇಗ ಬೇಗ ಮಾಡಿ ತಟ್ಟೆಗೆ ಇಟ್ಬಿಡೋಣ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಸೊ ಇದರಿಂದ ಈ ರೀತಿ ಮಾಡೋದ್ರಿಂದ ನನಗೆ ತುಂಬ ಪೇಷನ್ಸಿಂದ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಕೈಗೊಂಚೂರು ಬಿಸಿ ತಾಗೋದಿಲ್ಲ. ಎಷ್ಟು ನೈಸಾಗಿ ಮುದ್ದೆ ರೌಂಡಾಗಿ ಬರುತ್ತೋ ಅಲ್ಲಿವರೆಗೂ ಪೇಷನ್ಸಿಂದ ಆರಾಮಾಗಿ ಖುಷಿಯಾಗಿ ಮಾಡ್ತಾ ಇರ್ತೀನಿ. ನೋಡಿ ಹೀಗೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವೆಲ್ಲ ಯಾವ್ದಾದ್ರು ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಒಬ್ಬಟ್ಟು ಮಾಡೋ ಶೀಟ್ ಕೊಡಿ ಅಂದರೆ ಕೊಡ್ತಾರೆ. ಈ ಥರ ಯೂಸ್ ಮಾಡ್ಕೋಬೋದು. ಸೊ ನಾನು 5 ಕಪ್ಪು ರಾಗಿ ಹಿಟ್ಟಿಗೆ 7 ಗ್ಲಾಸ್ ನೀರು ಹಾಕಿದ್ದೀನಿ. ಸೊ 3 ಮುದ್ದೆ ಈ ಸೈಜಲ್ಲಿ ನಾನು 3 ಮುದ್ದೆ ಮಾಡ್ತಾಯಿದ್ದೀನಿ. 2 ಜನ ಊಟ ಮಾಡ್ಬೋದು ಈ ಮುದ್ದೆ ಈ ಸೈಜಲ್ಲಿ ಮಾಡಿದ್ರೆ. ಸೊ ನಿಮಗೆ ನೋಡ್ಕೊಳ್ಳಿ ಯಾವ ಸೈಜಲ್ಲಿ ಮುದ್ದೆ ಬೇಕು, ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಎಷ್ಟು ರಾಗಿ ಹಿಟ್ಟು ಹಾಕ್ತೀರೋ ಅದಕ್ಕೆ ಅಷ್ಟು ಕಪ್ ನೀರು ಹಾಕಿ ಎಕ್ಸ್ಟ್ರಾ 2 ಕಪ್ಸ್ ಹಾಕಿದ್ರೆ ನಿಮಗೆ ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ಗಟ್ಟಿ ಬರೋದಿಲ್ಲ ಮುದ್ದೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಸೊ ನಾನು ಹಾಗಾಗಿ ಈ ಮೆಷರ್‌ಮೆಂಟಲ್ಲಿ ಮಾಡ್ತೀನಿ ಯಾವಾಗ್ಲೂ. ಹಾಗೆ ನಾನು ಎಣ್ಣೆ ಹಾಕಿದ್ದು ರೀಸನ್ ಏನಂತ ಹೀಗೆ ಹೇಳ್ತೀನಿ ನಿಮಗೆ. ತುಂಬ ಜನ ತುಪ್ಪ ಯೂಸ್ ಮಾಡಿ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ತಳ ಅಂಟುತ್ತೆ. ತುಂಬ ರಾಗಿ ಹಿಟ್ಟು ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಆಯಿಲ್ ಹಾಕಿ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆಲ್ಲೂ ಒಂಚೂರು ತಳ ಅಂಟೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ. ಸೊ ಹಾಗಾಗಿ ನಾನು ಆಯಿಲ್ ಯೂಸ್ ಮಾಡೋದು. ಇದು ನಂದು ಈಸಿ ಮೆಥಡು. ಸೊ ಯಾರೆಲ್ಲ ಹೊಸ್ದಾಗಿ ಮುದ್ದೆ ಕಲಿಬೇಕು, ಮಾಡಬೇಕು ಅಂತಿದ್ದೀರಾ ಈ ಮೆಥಡ್ ಯೂಸ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಹಾಗೆ ಮುದ್ದೆ ರೆಡಿಯಾಗಿದೆ. ನಾನಿವತ್ತು ಮುಲ್ಲಂಗಿ ಬೇಳೆ ಹುಳಿ ಮಾಡಿದ್ದೆ. ಸೊ ಹಾಗಾಗಿ ಮುದ್ದೆ ಮಾಡಿ ಊಟ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ವೀಕ್ಲಿ 2 ಟೈಮ್ 3 ಟೈಮ್ಸ್ ಆ ಥರ ಮುದ್ದೆ ಮಾಡಿ ಊಟ ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.